ಸೊ ನಿನ್ನೆನೂ ನಾನು ಇನ್ನೊಂದು ವಿಚಾರದ ಬಗ್ಗೆ ಮಾತನಾಡಿದೆ. ಅದು ಮಾಜಿ ಪ್ರಧಾನಿ, ಕರ್ನಾಟಕದ ಹಿರಿಯ ನಾಯಕ HD ದೇವೇಗೌಡ ಅವರನ್ನು ಕುರಿತು. ದೇವೇಗೌಡರ ರಾಜಕೀಯ ಬದುಕಿನ ಬಗ್ಗೆ ಮಾತನಾಡಿದೆ, ಅವರ ಏರಿಳಿತದ ಬಗ್ಗೆ ಮಾತನಾಡಿದೆ, ಅವರ ಶಕ್ತಿ ಸಾಧನೆಯ ಬಗ್ಗೆ ಮಾತನಾಡಿದೆ, ಹಾಗೆಯೇ ಅವರು ಎಲ್ಲಿ ಸೋತರು ಅನ್ನೋದ್ರ ಬಗ್ಗೆ ಮಾತನಾಡಿದೆ. ಸೊ ಈಗ ನಿನ್ನೆ ಅವರು ಕೆಲವೊಂದು ಮಾತನ್ನು ಆಡಿದ್ದು, ಅದು ನನಗೆ ಬಹಳ ಮುಖ್ಯ ಅಂತ ಅನಿಸ್ತು. ದೇವೇಗೌಡರು ಆಡಿರುವ ಮಾತು, ಅವರ ಪುತ್ರ HD ಕುಮಾರಸ್ವಾಮಿ ಅವರು ಆಡಿರುವ ಮಾತು, HD ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದ್ದು. ಇವರು ಎಲ್ಲರ ಮಾತು ಇದೆಯಲ್ಲ, ಇಟ್ ಗಿವ್ಸ್ ಸಮಥಿಂಗ್ ಎಕ್ಸ್ಟ್ರಾ ಅಂತ. ಮೊದಲನೇದಾಗಿ ದೇವೇಗೌಡರ ಮಾತು, ಇದು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಅದು ಏನು ಅಂದರೆ, ದೇವೇಗೌಡರು ನಾನು ರಾಜಕೀಯದಲ್ಲಿ ಇರುತ್ತೇನೋ ಬಿಡುತ್ತೇನೋ ಅದು ಪ್ರಧಾನಿ ಮೋದಿ ಅವರಿಗೆ ಬಿಟ್ಟಿದ್ದು ಅಂತ ನಿನ್ನೆ ಅಂದರು. ಅಂದರೆ ಜಾತ್ಯತೀತ ಜನತಾದಳದ ಪ್ರಶ್ನಾತೀತ ನಾಯಕರಾಗಿರುವಂತಹ, ಕರ್ನಾಟಕದ ಜನ ಹೆಮ್ಮೆ ಪಡುವಂತಹ ನಾಯಕರಂಥ ದೇವೇಗೌಡರಿಗೆ ಅವರು ರಾಜಕೀಯದಲ್ಲಿ ಇರಬೇಕೋ ಬೇಡವೋ ಅನ್ನುವುದನ್ನು ಮೋದಿ ತೀರ್ಮಾನ ಮಾಡಬೇಕು. ಇದರ ಅರ್ಥ ಏನು? ದೇವೇಗೌಡರು ರಾಜಕೀಯದಲ್ಲಿ ಇರಬೇಕೋ ಬೇಡವೋ ಅನ್ನುವುದನ್ನು ಕನ್ನಡ ನಾಡಿನ ಜನ ತೀರ್ಮಾನ ಮಾಡ್ತಾ ಅಂದರೆ ಐ ಅಗ್ರಿ. ಇಲ್ಲ ಅವರ ಪಕ್ಷ ತೀರ್ಮಾನ ಮಾಡುತ್ತೆ ಅಂದರೆ ಐ ವಿಲ್ ಅಗ್ರಿ. ಅಥವಾ ಅವರ ಕುಟುಂಬದವರು, ಕುಮಾರಸ್ವಾಮಿನೋ ರೇವಣ್ಣನೋ ಅವ್ರ ಫ್ಯಾಮಿಲಿಯವರು ಯಾರೋ ತೀರ್ಮಾನ ಮಾಡ್ತಾ ಇದ್ದಾರೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಅವರಿಗೆ ಹಕ್ಕಿದೆ, ಅಧಿಕಾರ ಇದೆ. ಈ ಒಂದು ಕರ್ನಾಟಕದ ಜನರಿಗೆ, ಯಾಕೆಂದರೆ ಕರ್ನಾಟಕದ ಜನ ದೇವೇಗೌಡರನ್ನು ಪ್ರೀತಿಸಿದ್ದಾರೆ. ದೇವೇಗೌಡರು ಮುಖ್ಯಮಂತ್ರಿ ಆದಾಗ, ಪ್ರಧಾನಿ ಆದಾಗ ಸಂತೋಷಪಟ್ಟಿದ್ದಾರೆ. ಅವರ ಆಡಳಿತವನ್ನು ಮೆಚ್ಚಿಕೊಂಡಿದ್ದಾರೆ. ಇನ್ನೂ ಕೆಲ ಕಾಲ ಅವರು ಪ್ರಧಾನಿ ಮುಖ್ಯಮಂತ್ರಿ ಆಗಿರಬೇಕು ಅಂತ ಆಸೆ ಪಟ್ಟಿದ್ದಾರೆ. ನಾನು ಅದರಲ್ಲಿ ಒಬ್ಬನು. ದೇವೇಗೌಡ ಇಸ್ ಎ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್, ನೋ ಬಡಿ ಕರ್ ಕ್ವಶನ್ ಇಟ್. ಅದರಿಂದ ಅವರು ಮುಖ್ಯಮಂತ್ರಿಯಾಗಿದ್ದು ಇನ್ನೂ ಹಲವು ವರ್ಷಗಳ ಕಾಲ ಇದ್ದರೆ, ಪ್ರಧಾನಿಯಾಗಿದ್ದರೆ ಇಸಿ ದೇಶದ ಚಿತ್ರಣವೇ ಬದಲಾಗ್ತಿತ್ತು ಅಂತ ನಂಬಿದವರು ನಾನು, ನನ್ನಂಥವ್ರು ಕರ್ನಾಟಕ. ಆದರೆ ದೇವೇಗೌಡರ ರಾಜಕೀಯ ಬದುಕನ್ನು ಮೋದಿಯವರು ತೀರ್ಮಾನಿಸಬೇಕು ಅಂತ ಅಂದರೆ, ಇವರು ಸಂಪೂರ್ಣವಾಗಿ ದೇವೇಗೌಡರು ಮೋದಿಯವರಿಗೆ ಶರಣಾಗಿದ್ದಾರೆ. ಇದು ಒಂದು ರೀತಿಯಲ್ಲಿ ನನ್ನ ರಾಜಕೀಯ ಬದುಕನ್ನು ನೀವು ತೀರ್ಮಾನಿಸಿ ಅಂತ ಹೇಳುವುದು ಕೇವಲ ಸರೆಂಡರ್ ಮಾತ್ರ ಅಲ್ಲ, ಅವರ ರಾಜಕೀಯ ಬದುಕಿಗೆ ಒಂದು ಬಹುದೊಡ್ಡ ಅದು ಅವಮಾನ ಮಾಡಿದಂತೆ, ಕರ್ನಾಟಕದ ಜನರಿಗೆ ಅವಮಾನ ಮಾಡಿದಂತೆ. ನನ್ನ ರಾಜಕೀಯ ಬದುಕು ಏನು ಅನ್ನೋದನ್ನು ನೀವು ತೀರ್ಮಾನ ಮಾಡಿ ಅಂಥೇಳಿ ಹೋಗಿ ಮೋದಿ ಅವರ ಹತ್ರ ಕೇಳುವಷ್ಟು ದುರ್ಬಲರಾದರ ನಮ್ಮ ಮಾಜಿ ಪ್ರಧಾನಿಗಳು. ದುರ್ಬಲರಾಗ್ಬಿಟ್ರ, ಮಾನಸಿಕವಾಗಿ ಅಷ್ಟು ಕುಸಿದು ಹೋಗಿದ್ದಾರಾ ದೇವೇಗೌಡರು? ಅಥವಾ ಮೋದಿ ಇವರ ರಾಜಕೀಯ ಬದುಕನ್ನು ಇವರಿಗೆ ದಯಪಾಲಿಸಿದವರು ಸನ್ಮಾನ್ಯ ನರೇಂದ್ರ ಮೋದಿಯವರ BJP ಪಕ್ಷನ, ಸಂಘ ಪರಿವಾರವನ್ನು? ವಾಯ್ ವಾಯ್ ವಾಯ್? ಸೊ ಇದು ಬಹಳ ಒಂಥರ ಶಾಕಿಂಗ್ ಟು ಮೀ. ದೇವೇಗೌಡರನ್ನ ಅತಿ ಹತ್ತಿರದಿಂದ ನೋಡದಂತ ನನಗೆ ಶಾಕಿಂಗ್. ಸೊ ಅದರ ಜೊತೆಗೆ ಇನ್ನು ಕುಮಾರಸ್ವಾಮಿ ಅವರು ಆಡಿರುವ ಮಾತನತ್ತ ಬರೋಣ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಸೊ ದೇವೇಗೌಡರ ರಾಜ್ಯಸಭಾ ಇದೇನಿದೆ, ಅವರಿಗೆ ಮತ್ತೆ ರಾಜ್ಯಸಭಾ ಆಯ್ಕೆ ಆಗ್ತಾರಾ ಇಲ್ವಾ ಅನ್ನೋದೇನಿದೆ ಅದ್ರ ಬಗ್ಗೆ ನಾನು ಯೋಚಿಸಿಲ್ಲ ಅಂತಾರೆ. ಇದು ಕುತೂಹಲಕರವಾದ್ದು. ಯಾಕೆಂದರೆ ಜೂನ್ನಲ್ಲಿ ಮುಗಿತಾ ಇದೆ ದೇವೇಗೌಡರ ರಾಜ್ಯಸಭಾ ಸದಸ್ಯತ್ವ. ಮತ್ತು ಕರ್ನಾಟಕದ ಸುಮಾರು 8 ಸ್ಥಾನಗಳಿಗೆ ಕಾಣುತ್ತೆ ರಾಜ್ಯಸಭಾ ಇದು ಚುನಾವಣೆ ನಡೆಯುತ್ತೆ. ಆದರೆ ಅದರಲ್ಲಿ ದೇವೇಗೌಡರು ಇನ್ನೊಂದು ಟರ್ಮ್ ಅವರಿಗೆ ಸಿಗಬೇಕು ಅನ್ನುವ ಮಾತಿದೆಯಲ್ಲ, ಅದು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಹಿರಿಯ ನಾಯಕರು ಇನ್ನೊಂದು ಸಲ ಇರಲಿ, 93 ವರ್ಷ, ಅವ್ರಿಗೆ 94ನೇ ವರ್ಷ ಇರಲಿ ನಮ್ಮವರು ಅನ್ನುವ ಮಾತು ಕೇಳಿಬರ್ತಾ ಇದೆ. ಇದು ಯಾಕೆ ಸ್ಪ್ರೆಡ್ ಆಗ್ತಿದೆ? ಅವರು ಯಾಕೆಂದರೆ ಅವ್ರ ಆರೋಗ್ಯ ಪಾಪ ಈಗ ಮೊದಲಿದ್ದಾಗಿಲ್ಲ, ವಯೋಸಹಜವಾದ ರೋಗಗಳಿದ್ದೇ ಇರ್ತದೆ. ಅದ್ರ ಜೊತೆಗೆ ನಿನ್ನೆ ಪಾಪ ಅವರು ತಿರುಪತಿಗೆ ಹೋಗಬೇಕಾಗಿತ್ತಂತೆ,
ಆದರೆ ಡಯಾಲಿಸಿಸ್ ಮಾಡಿಸ್ಕೋಬೇಕಾದ್ರಿಂದ ತಿರುಪತಿಗೆ ಹೋಗಲಿಲ್ವಂತೆ ಅವರು. ಅಂದರೆ ಡಯಾಲಿಸಿಸ್ನಲ್ಲಿದ್ದಾರೆ ದೇವೇಗೌಡರು ಅಂತ. ಸೊ ಇಂಥ ಸಿಚುವೇಷನ್ನಲ್ಲಿ ಅವ್ರು ಮತ್ತಿರಲಿ, ಎಸ್ ಅವರು ರಾಜ್ಯಸಭೆಯಲ್ಲಿ ಇದ್ದರೆ ಕರ್ನಾಟಕದ ಮಟ್ಟಿಗೆ ಎಸ್ ಅವರ ಒಂದು ಬಹುದೊಡ್ಡ ಧ್ವನಿ. ಅವ್ರು ಯಾವತ್ತೂ ಕೂಡ ರಾಜ್ಯದ ಹಿತಾಸಕ್ತಿಗೆ ಸಂಬಂಧಪಟ್ಟ ಹಾಗೆ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಅವರು. ಆದರೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಿದ್ದಂಥ ದೇವೇಗೌಡರು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಕೃಷ್ಣಾ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ, ಕಾವೇರಿ ವಿವಾದಗಳಿಗೆ ಸಂಬಂಧಪಟ್ಟ ಹಾಗೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾ ಇರುವ ದೇವೇಗೌಡರು ಈಗ ಮೋದಿಯವರನ್ನು ಬೆಗ್ ಮಾಡುವ ಪರಿಸ್ಥಿತಿ ಬದಲಾಗ್ಬಿಟ್ಟಿದ್ದಾರೆ. ಸೊ ಅದರಿಂದ ಅವರು ಮತ್ತೆ ರಾಜ್ಯಸಭೆಗೆ ಹೋಗ್ತಾರಾ ಇಲ್ಲವೋ ಅನ್ನೋದು ತಮಗೆ ಗೊತ್ತಿಲ್ಲ ಅಂತ ಹೇಳುವ ಕುಮಾರಸ್ವಾಮಿ ಇನ್ನೊಂದು ಮಾತನ್ನು ನಿನ್ನೆ ಹೇಳಿದರು. ಸೊ ದೇವೇಗೌಡರು ದೊಡ್ಡ ಮಟ್ಟದ ಪದವಿಯ ಪಡಿಬೇಕು ಅನ್ನುವುದು ಜನರ ಆಸೆ. ಈ ಹೇಳಿಕೆ ನನಗೆ ಭಾಳ ಕುತೂಹಲಕರವಾಗಿ ಕಾಣುತ್ತೆ. ಈಗಾಗಲೇ ದೇಶದ ಪ್ರಧಾನಿಯಾಗಿದ್ದವರು ಈ 94ನೇ ವರ್ಷದ ಅಲ್ಲಿ ಅವರು ಇನ್ನೂ ದೊಡ್ಡ ಮಟ್ಟದ ಪದವಿ ಪಡಿಬೇಕು ಅಂತಹ ಆಸೆ ಅಂದರೆ ಅರ್ಥ ಏನು? ಕರ್ನಾಟಕದ ಜನ ಹಾಗಿದ್ದರೆ ಏನನ್ನು ಬಯಸ್ತಾ ಇದ್ದಾರೆ? ದೊಡ್ಡ ಮಟ್ಟದ ಯಾವ ಹುದ್ದೆ ಖಾಲಿ ಇದೆ ಅಲ್ವಾ? ಇದು 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 ಭಾಳ ಕುಮಾರಸ್ವಾಮಿ ಅವ್ರ ಮನಸ್ಸಿನಲ್ಲಿ ಏನಿದೆ ಗೊತ್ತಿಲ್ಲ. ಹೋಗಲಿ ಏನು ರಾಷ್ಟ್ರಪತಿ ಮಾಡ್ಬೋಣ ಅಂತಿದ್ದಾರೆ, ಇನ್ನೂ ಸೀಟ್ ಖಾಲಿ ಇಲ್ಲ. ರಾಷ್ಟ್ರಪತಿ ಆಗ್ಬಿಡ್ಲಿ ತಮ್ಮ ತಂದೆಯವರು ಅಂತಿದ್ದಾರೆ. ಏನಿದು ದೊಡ್ಡ ಮಟ್ಟದ ಪದವಿ ಅಂತ ಅಂದರೆ? ಅದಕ್ಕೂ ದೊಡ್ಡ ಪದವಿ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇನ್ನೇನು ಮಾಡೋಕ್ಕೆ ಸಾಧ್ಯ? ಏನು ಕುಮಾರಸ್ವಾಮಿಯವರ ಮಾತು ಅಂತ. ಅದರ ಜೊತೆಗೆ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕೂಡ ಕೆಲವೊಂದು ಮಾತನಾಡಿದ್ದಾರೆ. ಅವರು ಭಾಳ ಸ್ಪಷ್ಟ ಅವ್ರು ಹೇಳೋದು ಏನು ಅಂದರೆ, ಅವರು ಷರತ್ತಿನ ಬಗ್ಗೆ ಮಾತನಾಡಿದ್ದಾರೆ. ನಾವು BJPಗೆ ಯಾವುದೇ ಷರತ್ತು ಹಾಕಿಲ್ಲ. BJP ಷರತ್ತು ಹಾಕಿದರೆ ಕೇಳುತ್ತೋ ಇಲ್ಲೋ ಅನ್ನೋದು ಬೇರೆ. BJP ಯಾವತ್ತೂ ಕೂಡ ಬೇರೆಯವರಿಗೆ ಷರತ್ತುಗಳನ್ನು ಹಾಕ್ತಾ ಇರುವಂಥ ಪಕ್ಷವೇ ಹೊರತು ಅದು ಬೇರೆಯವರ ಷರತ್ತುಗಳನ್ನು ಒಪ್ಪಿಕೊಳ್ಳುವುದು ಕಡಿಮೆ. ಆದರೂ ಬಿಡಿ, ನಿಖಿಲ್ ಇನ್ನೂ ರಾಜಕೀಯದಲ್ಲಿ ಬೆಳಿಬೇಕಾದವರು. ಸೊ ಅದರಿಂದ ಒಂದು ನಮ್ಮಿಂದ ಯಾವುದೇ ಷರತ್ತಿಲ್ಲ ಅಂತ. ಅದರ ಜೊತೆಗೆ ಇವರೆಲ್ಲ ಹೇಳುವುದು ಒಂದು ಮಾತೇನು ಗೊತ್ತಾ? ಒಂದು, ದೇವೇಗೌಡರು ಹೋರಾಟದ ಧ್ವನಿಯಾಗಿ ಕಂಟಿನ್ಯೂ ಆಗ್ತಾರೆ. ಅವರಿಗೆ ಅಧಿಕಾರ ಇರಲಿ ಇರದೇ ಇರಲಿ, ರಾಜ್ಯಸಭೆ ಸದಸ್ಯತ್ವ ಇರಲಿ ಇಲ್ಲದೇ ಇರಲಿ, ಅವರೊಂದು ಹೋರಾಟದ ಧ್ವನಿಯಾಗಿ ಇರ್ತಾರೆ. ಅದೇ ಮಾತನ್ನು ದೇವೇಗೌಡರು ಹೇಳಿದ್ದು, ನಾನು ನನ್ನ ಕೊನೆಯ ಉಸಿರಿನ ತನಕ ನಾನು ಜನಸೇವೆ ಮಾಡ್ತೀನಿ ಅಂತ. ಸೊ ಹಾಗಿದ್ದರೆ ಅಧಿಕಾರ ಇಲ್ಲದೇನೆ ಏನು ಹೋರಾಟ ಮಾಡೋಕ್ಕಾಗುತ್ತೆ ಈ ವಯಸ್ಸಿನಲ್ಲಿ? ಯಾವ ರೀತಿ ಹೋರಾಟ ಮಾಡ್ತಾರೆ ಅವರು? ಈ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ. ಆದರೆ ದೇವೇಗೌಡರ ಕುಟುಂಬದವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಈ ಬೆಳವಣಿಗೆ ಎಲ್ಲ ತೋರಿಸ್ತಾ ಇದೆ. ಅವರು 94ನೇ ವರ್ಷದಲ್ಲೂ ಕೂಡ ಅವರು ರಾಜಕೀಯ ನಿವೃತ್ತಿಯನ್ನು ಪಡೆಯಲ್ಲ ಅನ್ನೋದು ಫಸ್ಟ್ ಥಿಂಗ್. ಏನು ಹೇಳಿ? ಅವರು ರಾಜಕೀಯ ನಿವೃತ್ತಿಯನ್ನು, ರಿಟೈರ್ಮೆಂಟನ್ನು ಪಡೆಯಲ್ಲ. ದಿಸ್ ಅ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಇನ್ನೂ ಕೂಡ ರಾಜ್ಯಸಭೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸುವ ಆಸೆ ಕನಸು ಇನ್ನೂ ಕಮರಿ ಹೋಗಿಲ್ಲ. ದ ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್, ಮೋದಿಯ ಮೇಲೆ ಅವರಿಗೆ ಈಗಲೂ ಕೂಡ ಅಪಾರವಾದ ಗೌರವ ಇದೆ. ಸೊ ಅವರು ಮತ್ತೆ ತಮ್ಮನ್ನು ರಾಜ್ಯಸಭೆಗೆ ಕಳಿಸಬಹುದು ಅಂತ. ಆದ್ದರಿಂದ ತಮ್ಮ ರಾಜಕೀಯ ಬದುಕನ್ನು ಕಂಟಿನ್ಯೂ ಮಾಡಬೇಕು, ಕೊನೆ ಮಾಡಬೇಕು ಅನ್ನುವುದು ಮೋದಿಯವರಿಗೆ ಬಿಟ್ಟಿದ್ದು ಅನ್ನುವ ಮಾತನ್ನು ದೇವೇಗೌಡರು ಹೇಳ್ತಿದ್ದಾರೆ. ಹಾಗಿದ್ದರೆ ಅವರಿಗೇನು ರಾಜ್ಯಸಭೆಗೆ ಆದರೆ ಕರ್ನಾಟಕದಿಂದನೇ ಹೋಗಬೇಕಾ? ರಾಷ್ಟ್ರ ನಾಯಕರು ಇನ್ಯಾವುದೋ ರಾಜ್ಯದಿಂದ ಹೋಗ್ತಾರಾ? ಆ ಬಗ್ಗೆನೂ ಆಸೆ ಇದೆಯಾ? ಸೊ ಈ ಕೆಲವು ದಿನಗಳ ಹಿಂದೆ ಒಂದು ವಿಚಾರ ಬಂದಿತ್ತು, ನಾನು ಆ ಬಗ್ಗೆ ಮಾತನಾಡಿದ್ದೆ. ಅದೇನು ಅಂದರೆ, ಸಾಧ್ಯ ಆದರೆ ಮಹಾರಾಷ್ಟ್ರದಿಂದ ಕಳಿಸ್ಕೊಟ್ರು ಹೋಗ್ತೀನಿ ಅಂತ ದೇವೇಗೌಡರು ಅಂತಿದ್ದಾರೆ. ಅಂದರೆ ಅಧಿಕಾರ ಅವರಿಗೆ ಬೇಕು, ಅವರ ಕುಟುಂಬ ಅಧಿಕಾರವನ್ನು ಬಿಟ್ಟು ಕೊಡುವುದಕ್ಕೆ ಸಿದ್ಧ ಇಲ್ಲ ಯಾವುದಾದ್ರೂ. ಈಗ ದೇವೇಗೌಡರಿಗೆ ರಾಜ್ಯಸಭಾ ಸದಸ್ಯತ್ವವನ್ನು ಕೊಡದೇ ಇದ್ದರೆ JDS ಏನು ಮಾಡುತ್ತೆ, ಕುಮಾರಸ್ವಾಮಿ ಏನು ಮಾಡುತ್ತೆ? ಸೊ ಇದು ಈಗ ಏನು ಮನವಿ ಮಾಡುವ ಸ್ಥಿತಿಯಲ್ಲಿದ್ದಾರಲ್ಲ, ಅದು ಪ್ರತಿಭಟನೆ ಹಂತಕ್ಕೆ ಹೋಗುತ್ತಾ? ಈಗ ಮೋದಿಯವ್ರ ಮೇಲೆ ಬಿಟ್ಟಿದ್ದೀನಿ ಅಂತ ಹೇಳಿದವರು
ನಂತರ ಗೊತ್ತಿಲ್ಲ, ರಾಜಕಾರಣದಲ್ಲಿ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಾರೆ ಈ ದೇವೇಗೌಡರು, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರು ಭಾಳ ಸ್ಪಷ್ಟವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ದೇವೇಗೌಡರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಎಲ್ಲವನ್ನ ಮೋದಿಯವರಿಗೆ ಬಿಟ್ಟಿದ್ದಾರೆ ಅಂತ ಹೇಳ್ತಾ, ಮೋದಿಯವರಿಗೆ ದೇವೇಗೌಡರ ಬಗ್ಗೆ ಅಪಾರವಾದ ಗೌರವ ಇದೆ, ಅವ್ರ ರೀತಿ ಬೇರೆಯವ್ರು ಯಾರೂ ನಡೆಸ್ಕೊಳ್ಳಲ್ಲ ಅಂತ ಹೇಳುವ ಮೂಲಕ ಅಲ್ಟಿಮೇಟ್ಲಿ ರಾಜ್ಯಸಭೆಯ ಸ್ಥಾನದ ಮೇಲೆ ಅವರು ಮತ್ತೆ ಕಣ್ಣಾಕ್ದಂತೆ ಕಾಣುತ್ತೆ. ಲೆಟ್ಸ್ ವೇಟ್ ಆ್ಯಂಡ್ ಸಿ.